ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಒಂದು ಅಲ್ಟಿಮೇಟ್ ಮಾಹಿತಿ ಕೊಡ್ತೀನಿ. ನೋಡ್ರಿ, ಇದು ಕೌದಳ್ಳಿ ರಸ್ತೆ. ಸೊ ಇದು ಬಂದು ರಾಮಪುರ ರಸ್ತೆ. ನಾನೀಗ ಬಲಗಡೆ ತೆಗೆದುಕೊಳ್ತಾ ಇದ್ದೀನಿ, ರಾಮಪುರ ರಸ್ತೆಯನ್ನು ಅನುಸರಿಸ್ತಾ ಇದ್ದೀನಿ. ಸೊ ಈ ಒಂದು ರಸ್ತೆನ ಅನುಸರಿಸಿ ಒಂದು ಶಾರ್ಟ್ ಕಟ್ಟಲ್ಲಿ ನೀವು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯನ್ನು ತಲುಪೋ ಥರ ಒಂದು ಮಾರ್ಗ ತೋರಿಸ್ತೀನಿ. ಹಾಗೆ ಯಾವ ಥರ ಅಂತಂದರೆ ಕೌದಳ್ಳಿಗೆ ಹೋಗಿ ಜಾಯಿಂಟ್ ಆಗ್ಬೇಕು ನೀವು, ಆ ರೀತಿ ಒಂದು ಮಾರ್ಗ ತೋರಿಸ್ತೀನಿ. ಸೊ ಇಲ್ಲಿ ಏನಾಗಿದೆ ಅಂದರೆ ವಿಶೇಷ ದಿನಗಳು, ಏನು ಅಮಾವಾಸ್ಯೆ ಇರ್ಬೋದು, ದೀಪಾವಳಿ ಇರ್ಬೋದು, ಶಿವರಾತ್ರಿ ಇರ್ಬೋದು, ಈ ಸಂದರ್ಭದಲ್ಲಿ ವಾಹನಗಳು ಹೆಚ್ಚಾಗಿ ಆಗಮಿಸ್ತದೆ. ಆಗ ಕಿರಿಕಿರಿ ಉಂಟಾಯ್ತದೆ, ತಲೆನೋವು. ಅಯ್ಯೋ ಏನಪ್ಪ ಇಷ್ಟು ವಾಹನಗಳು ಬರ್ತದೆ, ಆಮೇಲೆ ಅಪಘಾತಗಳು ಸಹ ಆಗ್ಬಿಡ್ತವೆ ಟೈಮ್ ವಾಹನಗಳು ಹೆಚ್ಚಾದಂಥ ಸಂದರ್ಭದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ತಾವು ಸುರಕ್ಷತೆಯಿಂದ ಏನು ಕಡಿಮೆ ವಾಹನಗಳಿರ್ತಕ್ಕಂಥ ಒಂದು ರಸ್ತೆಯನ್ನು ಅನುಸರಿಸಿ ನೀವು ಸೇಫಾಗಿ ಅಪ್ಪರ್ ಸನ್ನಿಧಿ ಅಂದರೆ ಮಲೆ ಮಹದೇಶ್ವರ ಸನ್ನಿಧಿಗೆ ಸೇರೋ ಥರ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಹನೂರಿನಿಂದ ರಾಮಪುರ ರಸ್ತೆಯನ್ನು ಅನುಸರಿಸಿ ಹೋಗ್ತಾ ಇದ್ದೀನಿ. ಸೊ ಮುಂದೆ ನಮಗೆ ಅಜ್ಜಿಪುರ ಅಂತ ಸಿಗುತ್ತೆ ನೋಡಿ. ಅವೆರಡು ಕೌಡಲು ಏನು ಈ ಕೌಡು ಹೊಡೆದಂಗೆ ಕಾಣಿಸ್ತಾ ಇತ್ತು ನೋಡಿ ಬೆಟ್ಟ, ಆ ಸಂದಿಲಿ ಡೌನ್ ಇಳ್ಕೊಂಡು ಹೋಗ್ಬೇಕು. ಸೊ ಅಜ್ಜಿಪುರ ರಸ್ತೆ ಸಿಗುತ್ತೆ. ಅಜ್ಜಿಪುರದಲ್ಲಿ ಯಾವ ರೀತಿ ಮಾರ್ಗವನ್ನು ಅನುಸರಿಸಬೇಕು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನೋಡಿ, ನಾನೀಗ ಅಜ್ಜಿಪುರ ರಸ್ತೆಗೆ ಆಗಮಿಸಿರ್ತೇನೆ. ಏನೋ ಹನೂರಿನಿಂದ ರಾಮಪುರ ರಸ್ತೆಯನ್ನು ಅನುಸರಿಸಿ ಆಗಮಿಸಿದರೆ ನೋಡಿ, ಇಲ್ಲಿ ಅಜ್ಜಿಪುರ ಅಂತಕ್ಕಂಥ ಒಂದು ಊರು ಸಿಗುತ್ತೆ. ಸ್ಟ್ರೈಟ್ ಹೋದರೆ ನಮಗೆ ರಾಮಪುರ, ಇಲ್ಲಿ ಎಡಗಡೆ ತೆಗೆದುಕೊಂಡ್ರೆ ಎಲೆಮಾಳ ಮತ್ತು ಕೌದಳ್ಳಿ, ಮಲ್ಲೇನ್ಪುರ. ನೋಡಿ, ಈ ರೀತಿ ನಾವು ಶಾರ್ಟ್ ಕಟ್ಟಲ್ಲಿ ಹೋಗಿ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯನ್ನು ಸೇರ್ಕೊಳ್ಬೋದು. ಅರ್ಥ ಆಯ್ತಾ? ದಯವಿಟ್ಟು ವಿಶೇಷ ದಿನಗಳು ನೋಡಿ, ಇದು ಅಜ್ಜಿಪುರ, ಇಲ್ಲಿ ಎಡಗಡೆ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಈ ಗಾಡಿಗಳೆಲ್ಲ ಅದೇ ಶಾರ್ಟ್ ಕಟ್ಟಲ್ಲೇ ಬರೋದು ಇವು ನೋಡಿ. ಹಿಂಗೆ ತಗೊಂಡೆ. ದಯವಿಟ್ಟು ವಿಶೇಷ ದಿನಗಳು ದಯಮಾಡಿ ಈ ಒಂದು ರಸ್ತೆಯನ್ನು ಅನುಸರಿಸಿ. ಯಾಕಂದರೆ ವಾಹನಗಳು ಹೆಚ್ಚಾಗಿ ಆಗಮಿಸೋದ್ರಿಂದ ಅಪಘಾತಗಳು, ಅನಾಹುತಗಳು ಆಗುವ ಸಾಧ್ಯತೆಗಳು ಇರ್ತವೆ. ನೋಡಿ, ಬಂದೆ ಇಲ್ಲಿ ಬಲಗಡೆ ತೆಗೆದುಕೋಬೇಕು. ನೋಡ್ಕೊಳ್ಳಿ, ಇದೆಲ್ಲ ರಸ್ತೆಗಳು ನೋಡ್ಕೊಳ್ಳಿ. ಯಾಕಂದ್ರೆ ನಾನು ರಸ್ತೆಗಳು ತೋರಿಸಿಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಯ್ತಾ ಇರ್ತದೆ. ಅದು ಎಷ್ಟೋ ಜನಕ್ಕೆ ರಸ್ತೆನೇ ಗೊತ್ತಿಲ್ಲ. ನಾನು ಒಂದಷ್ಟು ಜನ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ರೀತಿ ವಿಚಾರಗಳನ್ನ ತಮಗೆ ತಿಳಿಸ್ತೀನಿಯಪ್ಪ. ಈ ರಸ್ತೆ ಮಾರ್ಗ ಹೋದರೆ ಎಲೆಮಾಳ ಹೋಗುತ್ತೆ. ಇದು ಅರ್ಥ ಆಯ್ತಾ? ಅದು ಎಲೆಮಾಳ. ಇದು ಬಂದು ಕೌದಳ್ಳಿ, ಮಲ್ಲೇನ್ಪುರ. ಸೊ ಈ ರಸ್ತೆಯನ್ನು ಅನುಸರಿಸಿದ್ರೆ ಕೌದಳ್ಳಿ ಮತ್ತು ಮಲ್ಲೇಯನಪುರ ಅಂತ. ಸೊ ಆ ಬೆಟ್ಟ ಏನಿದೆ, ಆ ಬೆಟ್ಟದಿಂದ ಆಚೆಗೆ ಊರು ಸಿಗುತ್ತೆ, ಮಲ್ಲೇನ್ಪುರ ಮತ್ತು ಕೌದಳ್ಳಿ. ನಿಮಗೆ ಸಾಧ್ಯವಾದರೆ ಮಲ್ಲೇನ್ಪುರಕ್ಕೆ ಹೋಗಿ ಅಟ್ಯಾಚ್ ಆಗ್ಬೋದು, ಇಲ್ಲ ನಾವು ಕೌದಳ್ಳಿ ಹೋಗಿ ಅಟ್ಯಾಚ್ ಆಗ್ತೀವಿ ಆಗ್ಬೋದು. ನಿಮ್ಮ ಇಷ್ಟ, ನಿಮ್ಮ ಒಂದು ಚಾಯ್ಸು. ಆದರೆ ಡಿಸ್ಟೆನ್ಸ್ ಬೇಸಲ್ಲಿ ಲೆಕ್ಕ ಹಾಕೊಂಡ್ರೆ ಎರಡು ಈಕ್ವಲಿ ಆಗುತ್ತೆ. ಏನೋ ತುಂಬ ದೂರ ಆ ಥರ ಏನೂ ಇಲ್ಲ, ಎರಡು ಸಮ ಆಗುತ್ತೆ. ಅರ್ಥ ಆಯ್ತಾ? ಏನು ರಾಮಪುರ ರಸ್ತೆ ಆ ಮಾರ್ಗ ಹೋದರೆ ಒಂದು 8 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗೋಯ್ತದೆ. 8 ಅಲ್ಲ, ಒಂದು 6ರಿಂದ 7 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯ್ತದೆ ಕೌದಳ್ಳಿಗೆ. ಸೊ ಅಲ್ಲಿ ಬೇಡ. ಈ ರಸ್ತೆಯನ್ನು ಅನುಸರಿಸೋದ್ರೆ ನಿಮಗೆ ಈಕ್ವಲ್ ಇರ್ತದೆ. ಹೆಚ್ಚಿಗೆನೂ ಇರಲ್ಲ, ಕಡಿಮೆನೂ ಇರಲ್ಲ. ಅರ್ಥ ಆಯ್ತಾ? ಈಕ್ವಲ್ ಅಂದರೆ ಅಮ್ಮಮ್ಮ ಅಂದರೆ ಒಂದು ಅಂದಾಜು ಮಾಡೋದ್ರೆ 1 ಕಿಲೋಮೀಟ್ರ್ ಜಾಸ್ತಿ ಇರ್ಬೋದು ಅಂತ ನಾನು ಅಂದಾಜು ಮಾಡ್ತೀನಿ. ಅದು ಬಿಟ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈಕ್ವಲ್ ಒಂದೇ ಡಿಸ್ಟೆನ್ಸ್ ಇರದೆ ಅಂತ ಹೇಳ್ತೀನಿ. ಸೊ ನೋಡಿ, ಈ ರಸ್ತೆ ಅನುಸರಿಸಿ ಅಜ್ಜಿಪುರದಿಂದ ಬಂದರೆ ನಮಗಿಲ್ಲಿ ಒಂದು ಮುನೇಶ್ವರ ಸ್ವಾಮಿಯವರ ದೇವಸ್ಥಾನ ಸಿಗುತ್ತೆ. ಒಂದ್ಸಲ ನೀವು ದರ್ಶನ ಮಾಡ್ಕೊಳ್ಳಿ, ದೂರದಿಂದನೇ ತೋರಿಸ್ತೀನಿ. ಮುನೇಶ್ವರ ಸ್ವಾಮಿ ನೋಡಿ, ದಮ್ಮನ ಗದ್ದೆ ಅಂತ ಹಾಕೋರೆ 5 ಕಿಲೋಮೀಟ್ರ್ ಇಲ್ಲಿಂದ. ಅರ್ಥ ಆಯ್ತಾ? ಅಂದರೆ ಮಲ್ಲೇನ್ಪುರಕ್ಕೆ ಒಂದು 4 ಕಿಲೋಮೀಟ್ರ್ ಅಷ್ಟೇ. ಅರ್ಥ ಆಯ್ತಾ? ನೋಡ್ರಿ, ಇದೇ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನಮ್ಮ ಭಾಗವಾಗಿ ಈ ದೇವಸ್ಥಾನಗಳು ಹೆಚ್ಚಾಗಿದೆ. ಯಾಕೆಂದರೆ ನೋಡಿ, ದೈವ ಸಂಕುಲ ನೆಲೆಸ್ತಕ್ಕಂಥ ಸ್ಥಳ ಇದು.
ನೋಡಿ. ಓಕೆ, ಎಸ್. ನಾನೀಗ ಸೀದಾ ಆ ಮಲ್ಲೇನ್ಪುರ ರಸ್ತೆಯನ್ನು ತೋರಿಸ್ತೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ, ಅದರಿಂದ ದಯವಿಟ್ಟು ಸಹಕರಿಸಿ. ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂಥ ಪ್ರವಾಸಿಗರು ವಿಶೇಷ ದಿನಗಳು, ಇನ್ನೇನು ದೀಪಾವಳಿ ಹತ್ರ ಬಂತು, ವಾಹನಗಳು ಯಥೇಚ್ಛವಾಗಿ ಆಗಮಿಸ್ತವೆ. ಸೊ ಆದ್ದರಿಂದ ಈ ಒಂದು ರಸ್ತೆಯನ್ನು ಹಗಲು ಸಮಯದಲ್ಲಿ ಅನುಸರಿಸಿ, ರಾತ್ರಿನಾಗ ಬರೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಹಗಲು ಸಮಯ ಏನಿದೆ ಆ ಸಮಯದಲ್ಲಿ ಈ ರಸ್ತೆಯನ್ನು ಅನುಸರಿಸಿ ಒಂದು ಮೆಸೇಜ್ ಕೊಡ್ತೀನಿ. ಕಾರ್ನವರು ಬೈಕ್ನವರು ಧಾರಾಳವಾಗಿ ಬರ್ಬೋದಿನಿ. ಅರ್ಥ ಆಯ್ತಾ? ಕಾರ್ನವರು ಬೈಕ್ನವರು ಧಾರಾಳವಾಗಿ ವಿಸಿಟ್ ಮಾಡಿ. ಸೊ ಇಲ್ಲಿ 2 ಊರುಗಳಿಗೆ ರಸ್ತೆ ಸೇರ್ಪಡೆ ಆಗುತ್ತೆ, ಒಂದು ಮಲ್ಲೇನ್ಪುರ, ಇನ್ನೊಂದು ಕೌದಳ್ಳಿ. ಈ ಒಂದು ರಸ್ತೆಯನ್ನು ಸಹ ನಾನು ತೋರಿಸ್ತೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಹಾಗೇ ಬರ್ತಾ ಇದ್ರೆ ಇಲ್ಲೆಲ್ಲ ನೋಡ್ರಿ ಈ ರೀತಿ ವೀಕ್ಷಣೆ ಸಿಗುತ್ತೆ ನೋಡ್ರಿ. ಸುತ್ತಮುತ್ತ ಬ್ಯೂಟಿಫುಲ್ ಅಲ್ರಿ. ಅಪ್ಪವ್ರ ಸನ್ನಿಧಿಯ ಕಂಬದ ಬೋಡಿ ಕಾಣಿಸುತ್ತೆ. ಈ ಕಡೆ ಬಂದು ಇಲ್ಲೆಲ್ಲ ಗುಡ್ಡ ಪ್ರದೇಶಗಳು ಭಾಳ ಅದ್ಭುತವಾಗಿ ವೀಕ್ಷಣೆ ಸಿಗುತ್ತೆ. ಅಲ್ಲಿ ನಮ್ಮ ಪಾರ್ವತಿ ಬೆಟ್ಟ ನೋಡಿ, ಆದಿಪರಾಶಕ್ತಿ ದೇವಸ್ಥಾನ ಇದೆ. ಸೊ ಅದೇ ನಾನು ಆಗಾಗ ಹೋಗಿ ಅದ್ರ ಮೇಲೆ ನಿಂತ್ಕೊಂಡು ಶೂಟಿಂಗ್ ಮಾಡ್ತಾ ಇರ್ತೀನಿ ಆ ಬೆಟ್ಟದ ಮೇಲೆ. ಅಲ್ವರಾ? ನೋಡಿದ್ರೆ ನಾನು ವಿಡಿಯೋ ನೋಡಿದರೆ ಸಾಹಸಿಂಹ ಅಭಿನಯ ಬರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ, ಅವರ ಅನುಯಾಯಿಯಾಗಿ ಒಂದಷ್ಟು ರೀಲ್ಸ್ಗಳನ್ನು ನಾವು ಸಹ ಮಾಡಿದ್ದೀವಿ. ವಾಚ್ ಮಾಡಿ. ಜೂನಿಯರ್ ವಿಷ್ಣುವರ್ಧನ್ ಅಂತ ನೋಡ್ರಿ ಬರ್ತದೆ. ಜೂನಿಯರ್ ವಿಷ್ಣುವರ್ಧನ್ ಅಂದರೆ ಬೇಜಾನ್ ಅವರೇ. ಸೊ ಅದರಲ್ಲಿ ಹೆಂಗೆ ಟೈಪ್ ಮಾಡೋದು? ಶ್ರೀ ಆರ್ಟ್ಸ್ ಅಂತ ಹೊಡ್ರಿ, SRIARTS, ಶ್ರೀ ಆರ್ಟ್ಸ್ ಅಂತ ಹೊಡ್ರಿ. ನಂದೊಂದು ಚಾನಲ್ ಓಪನ್ ಆಗುತ್ತೆ, ಅದರಲ್ಲೇ ಜೂನಿಯರ್ ವಿಷ್ಣುವರ್ಧನ್ ಅಂತ ಅದರಲ್ಲೂ ಸಹ ಹಾಕಿದ್ದೀನಿ. ಸೊ ನೀವು ಯೂಟ್ಯೂಬಲ್ಲಿ ನನ್ನ ಹಾಡುಗಳನ್ನು ವೀಕ್ಷಣೆ ಮಾಡ್ಬೋದು, ದಯವಿಟ್ಟು ನಿರೀಕ್ಷಿಸಿ. ಬಂಧುಗಳೇ, ಈಗಾಗಲೇ ಮಾರ್ಗದರ್ಶನ ನೀಡ್ತೀನಿ ನೋಡಿ. ಸ್ಟ್ರೈಟು ಈಗ ನಾನು ತೋರಿಸೋ ರೋಡನ್ನೇ ಅನುಸರಿಸಿ ಬಂದರೆ, ಸೊ ಸ್ಟ್ರೈಟ್ ಇದು ಮಲ್ಲೇನ್ಪುರ. ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ, ಇಲ್ಲಿ ನಾನು ಬಲಗಡೆ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ದೊಮ್ಮನ ಗದ್ದೆ ಅಂದ್ಬಿಟ್ಟು ಒಂದು ಊರು ಸಿಗುತ್ತೆ. ಈಗ ನಾನೇನು ರಸ್ತೆ ತೋರಿಸ್ತೆ ಅದೇ ಸ್ಟ್ರೈಟ್ ಬರಬೇಕು, ಒಂದೇ ರೋಡು. ಇಲ್ಲಿ ಬಂದು ಬಲಗಡೆ ತಗೊಂಡ್ರೆ ಅಲ್ಲಿ ನೋಡ್ರಿ, ಅಲ್ಲಿ ಮಹದೇಶ್ವರ ಬೆಟ್ಟ ರಸ್ತೆ ಸಿಗುತ್ತೆ. ಅಲ್ಲಿ ಅರ್ಥ ಆಯ್ತಾ? ಮಹದೇಶ್ವರ ಬೆಟ್ಟ ರಸ್ತೆ ಸಿಗುತ್ತೆ. ಸೊ ನಾನು ಈಗಾಗಲೇ ಅಜ್ಜಿಪುರದಿಂದ ಮಾರ್ಗದರ್ಶನ ಮಾಡಿರ್ತೀನಿ. ಸೊ ಸ್ಟ್ರೈಟು ನಾನು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ಡೈರೆಕ್ಟು, ಯಾಕಂದರೆ ವೀಡಿಯೋಲ್ಲಿ ಅಂತ ಇತ್ತು, ಅದಕ್ಕೋಸ್ಕರ. ಈ ಒಂದು ಮಲ್ಲೇನ್ಪುರ ಏನು ಸ್ಟ್ರೈಟವರೇ ಮಲ್ಲೇನ್ಪುರ. ಇಲ್ಲಿ ಬಲಗಡೆ ತಗೊಂಡ್ರೆ ಇದು ದೊಮ್ಮನ ಗದ್ದೆ ಅಂತ ಇಲ್ಲೊಂದು ಊರಿದೆ, ತಾವು ವೀಕ್ಷಣೆ ಮಾಡ್ಬೋದು. ಇದೇ ದೊಮ್ಮನ ಗದ್ದೆ ಅಂದರೆ. ಸೊ ಇಲ್ಲಿ ಲೆಫ್ಟ್ ತಗೊಂಡ್ರು ಸಹ ನಿಮಗೆ ಕೌದಳ್ಳಿ ರೋಡೋಗಿ ಸೇರ್ಕತ್ತದೆ. ಇಲ್ಲಿ ಲೆಫ್ಟ್ ತಗೋಬೋದು, ಇಲ್ಲವೇ ನಿಮ್ಮ ಸೇಫ್ಟಿ ತಗೊಂಡ್ರೆ ತಗೋಬೋದು. ಈ ಲೆಫ್ಟ್ ತಗೊಂಡ್ರು ಸೀದಾ ಕೌದಳ್ಳಿಗೆ ಹೋಗುತ್ತೆ. ಇಲ್ಲ ನಾನು ಲೆಫ್ಟ್ ತಗೊಳ್ಳಲ್ಲಪ್ಪ, ನಾನು ಡೈರೆಕ್ಟ್ ಕೌದಳ್ಳಿಗೆ ಹೋಗ್ಬೇಕಂತಕ್ಕಂಥವ್ರು ಇದೇ ರಸ್ತೆಯಲ್ಲಿ ಹಿಂಗೇ ಬನ್ನಿ. ರಸ್ತೆ ನೋಡಿ ಯಾವ ರೀತಿ ಇದೆ ಅಂತ ನೋಡ್ಕೋಬೋದು. ಈ ಒಂದು ವ್ಯಾಲ್ಯೂಯೇಬಲ್ ರಸ್ತೆ ಇಷ್ಟು ಮಟ್ಗದೆ ಅಂಥ ಸ್ಟ್ಯಾಂಡರ್ಡ್ ಏನೂ ಇಲ್ಲ. ನಾಯಿಗಳು ಆಗಾಗ ಒಂದು ಸ್ವಲ್ಪ ಮುತ್ತಿಕಾಕ್ ಬರ್ತದೆ ಜೋಪಾನ. ಅಲ್ಲಿ ಹಿಂಗೆ ಬಲಕ್ಕೋದ್ರೆ ಅಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಇದೆ. ಈ ಹಿಂದೆ ವಿಡಿಯೋ ಹಾಕಿದ್ದೀನಿ ನೋಡಿ, ಶನಿ ಮಹಾತ್ಮ ದೇವಸ್ಥಾನ ಇದೆ. ಸೊ ನೋಡಿ ಇಲ್ಲಿ ಈ ರಸ್ತೆ ಸ್ಟ್ರೈಟ್ ಇದೇ ರಸ್ತೆಯಲ್ಲಿ ಹಿಂಗೇ ಹೋದರೆ ನಾವು ಸೀದಾ ಇಲ್ಲಿ ಹೊಸತೊಡ್ಡಿ ಅಂತ ಇದೆ, ಆ ಹೊಸತೊಡ್ಡಿ ಅಂತಕ್ಕಂಥ ಗ್ರಾಮಕ್ಕೆ ಹೋಗುತ್ತೆ. ಸೊ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ನಮಗೆ ಕೌದಳ್ಳಿ, ರೈಟ್ ತಗೊಂಡ್ರೆ ರಾಮಪುರ. ಅರ್ಥ ಆಯ್ತಾ? ಇದೊಂದು ಒಳ್ಳೆಯ ಶಾರ್ಟ್ಕಟ್ಟು. ದಯವಿಟ್ಟು ಇದರ ಸದುಪಯೋಗವನ್ನು ಎಲ್ಲ ಮಾದಪ್ಪನ ಭಕ್ತಾದಿಗಳು ವಿಶೇಷ ದಿನಗಳು ದ್ವಿಚಕ್ರ ವಾಹನ ಸವಾರರು ಸದುಪಯೋಗ ಮಾಡ್ಕೊಳ್ಳಿ. ಹಾಗೆ ಕಾರ್ನವರು ನೀವು ಸಹ ಸದುಪಯೋಗನ ಮಾಡ್ಕೊಳ್ಳಿ. ಇಲ್ಲಿಂದ ಸರಿ ಸುಮಾರು 1.5-2 ಕಿಲೋಮೀಟ್ರ್ ಆಗ್ತದೆ. ಯಾವ್ದು ಹೇಳಿ? ರಾಮಪುರ ಅಡ್ರಸ್ತೆ. ರಾಮಪುರ ಅಡ್ರಸ್ತೆ ಅಲ್ಲ, ಹೊಸದೊಡ್ಡಿ ಅಂತಕ್ಕಂಥ ಗ್ರಾಮಕ್ಕೆ. ಹಾಗೇ ನೋಡ್ಕೊಳ್ಳಿ, ಸ್ವಲ್ಪ ಬೇಗನೆ ಹೋಗ್ತೀನಿ. ಇಲ್ಲೊಂದು ಗೈಡ್ಲೈನ್ ಮಾಡ್ತೀನಿ. ಹಾಗೆಯೇ ಬೆಟ್ಟದ ಶಂಕರಪ್ಪ ಅವ್ರ ಮನೆಗೂ ಸಹ ಹೋಗ್ಬೋದು. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರಿಗೆ ಬೆಟ್ಟದ ಶಂಕರಪ್ಪ ಅವರ ನಿವಾಸಕ್ಕೂ ಸಹ ಭೇಟಿ ನೀಡ್ಬೋದು. ಇದೊಂದು ಮೆಸೇಜ್ ಕೊಡ್ತೀನಿ.
ಕೆಲವರು ಗೂಗಲ್ ಮ್ಯಾಪ್ ಹಾಕೊಂಡು ಬೆಟ್ಟ ಶಂಕರಪ್ಪ ಅವ್ರ ನಿವಾಸಕ್ಕೆ ಈ ಒಂದು ರಸ್ತೆ ಅನುಸರಿಸಿ ಬರ್ತಾರೆ. ತುಂಬ ಜನ ಹಂಗೆ ಮಾಡೋರೆ. ಸೊ ಏನು ತಪ್ಪಿಲ್ಲ, ಆದರೆ ಇಲ್ಲಿ ಬಂದ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು, ಸ್ಟ್ರೈಟ್ ಹೋಗಿ ಹೊಸತೋಡಿಯಿಂದ ಬಲಗಡೆ ರೈಟ್ ತಗೊಂಡು ಮತ್ತೆ ಕೆಂಪೈನಟ್ಟಿ ಅಂತಿದೆ ಅಲ್ಲಿ ರೈಟ್ ತಗೊಂಡ್ರೆ ಸೀದಾ ದೊಡ್ಡಲತ್ತೂರು ಗ್ರಾಮಕ್ಕೆ ಹೋಗುತ್ತೆ, ಬೆಟ್ಟ ಶಂಕರಪ್ಪ ಅವರ ನಿವಾಸಕ್ಕೆ. ನೋಡಿ ಇಲ್ಲೊಂದು ಬಂದ್ಬಿಟ್ಟೆ ನೋಡಿ, ನಾನು ಆಲ್ಮೋಸ್ಟ್ ಬಂದಾಯ್ತು ನೋಡ್ರಿ. ನಮ್ಮ ಕಂಬದ ಬೋಳಿ ಹೆಂಗೆ ಕಾಣ್ತೈತೆ ನೋಡಿ, ಸರಿಯಾ? ಮಹದೇಶ್ವರ ಬೆಟ್ಟ ಕಂಬದ ಬೋಳಿ. ಇಲ್ಲಿ ಲೆಫ್ಟ್ ತಗೊಂಡ್ರು ಸಹ ಟೂ ವೀಲರ್ ಅವರು ಕೌದಳ್ಳಿಗೆ ಹೋಗಿ ಸೇರ್ಬೋದು. ಇದು ಒಂದು ಸ್ವಲ್ಪ ಹತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ಸ್ಟ್ರೈಟ್ ರೋಡ್ ಚೆನ್ನಾಗಿರ್ತಕ್ಕಂಥ ಕಾರ್ನವರು ಮತ್ತು ಬೈಕ್ನವರು ಸ್ಟ್ರೈಟ್ ಹೋಗಿ ಅಲ್ಲಿ ಬಲಕ್ಕೆ ತಗೊಂಡು ಮತ್ತು ಎಡಕ್ಕೆ ತಗೊಂಡ್ರೆ ಅಲ್ಲಿ ಹೊಸತೊಡ್ಡಿ ಅಂತ ಇದೆ, ಹಾಗೆ ಲೆಫ್ಟ್ ತಗೊಂಡ್ರೆ ಕೌದಳ್ಳಿ ನೋಡಿ, ಅದೇ ಕೌದಳ್ಳಿ. ಸರಿನಾ? ವಿಶೇಷ ದಿನಗಳು, ದಯವಿಟ್ಟು ಪ್ರವಾಸಿಗರು ಸದುಪಯೋಗ ಮಾಡ್ಕೊಳ್ಳಿ. ಇಲ್ಲಿ ಹೋಗೋರು ಸಹ ಕೌದಳ್ಳಿ ಹೋಗ್ಬೋದು, ಇಲ್ಲೋದ್ರೂ ಸಹ ಹೋಗ್ಬೋದು. ಆಗ ನೀವು ಕೌದಳ್ಳಿಯವರೇ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸಿಗುತ್ತೆ. ದಯವಿಟ್ಟು ಇದರ ಪ್ರಯೋಜನ ಪಡೆಯಿರಿ.